Hello students, welcome to my channel English with Basuraj sir. I am Basurajappa, a teacher in English. Today let's learn about adverbs. Adverbs. What is an adverb? Adverb means it is a describing word of the verb or adjective or another adverb. It highlights the verb or adjective or another adverb. ಅಂದರೆ ಅಡ್ವರ್ಬ್ ಅಂದರೆ ಕ್ರಿಯಾ ವಿಶೇಷಣ ಅಂತ ಹೇಳ್ತಾರೆ. ಕ್ರಿಯೆ ಹೇಗೆ ನಡೀತಾ ಇದೆ ಅನ್ನೋದನ್ನ ಅದು ವಿವರಿಸುತ್ತೆ. ಉದಾಹರಣೆಗೆ, ಈ ವಾಕ್ ಸ್ಲೋಲಿ, ಅವನು ನಿಧಾನವಾಗಿ ನಡೀತಾ ಇದ್ದಾನೆ. ಹೌ ಡಸ್ ಈ ವಾಕ್? ಈ ವಾಕ್ ಸ್ಲೋಲಿ. ಸ್ಲೋಲಿ ಅನ್ನೋದು ಅಡ್ವರ್ಬ್. ಅದು ವರ್ಬನ್ನ ಹೇಳ್ತಾ ಇದೆ. ವರ್ಬ್ ಯಾವುದು? ವಾಕ್ಸ್. ಹೌ ಡಸ್ ಈ ವಾಕ್? ಸ್ಲೋಲಿ. ಹೀಗೆ ಆ ಅಡ್ವರ್ಬ್ ಅಂತಕ್ಕಂಥದ್ದು ಯಾವಾಗ ಅವನು ಬಂದನು, ಈ ಕೇಮ್ ಅರ್ಲಿ. ಅರ್ಲಿ ಅಂದ್ರು ಅದು ಅಡ್ವರ್ಬ್. ವೆನ್, ವೇರ್, ಎಲ್ಲಿ ನಡೀತಾ ಇದೆ. ಈ ಗೋಸ್ ಟು ಸ್ಕೂಲ್. ವೇರ್ ಡಸ್ ಈ ಗೋ? ಸ್ಕೂಲ್, ಟು ಸ್ಕೂಲ್. ವೇರ್, ಅದು ಕೂಡ ಅಡ್ವರ್ಬ್. ವೇರ್, ವೆನ್, ಹೌ, ಹೇಗೆ ನಡೀತಾ ಇದೆ ಕೆಲಸ, ಅದು ಕೂಡ ಅದಕ್ಕೆ ಉತ್ತರ ಅಡ್ವರ್ಬ್. ಹೀಗೆ ವೆನ್, ವೇರ್, ಹೌ, ವೈ, ಹೇಗೆ ನಡೀತಾ ಇದೆ, ಇದಕ್ಕೆ ಆನ್ಸರ್ ಎಲ್ಲ ಅಡ್ವರ್ಬೆ. ಅವೆಲ್ಲ ಅಡ್ವರ್ಬೆ. ಈಗ ಕೆಲವು ಸಾಲುಗಳಿವೆ, ಕೆಲವು ವಾಕ್ಯಗಳಿವೆ. ಸಮ್ ಸೆಂಟೆನ್ಸ್ ಆರ್ ಗಿವನ್, ಯು ಹ್ಯಾವ್ ಟು ಫೈಂಡ್ ಔಟ್ ದ ಅಡ್ವರ್ಬ್ಸ್. ಇಲ್ಲಿ ಅಡ್ವರ್ಬ್ ಯಾವುದು ಅಂತ ಹೇಳಿ. ಮೊದಲೇ ನೋಡಿ, ದಿ ಬಾಯ್ ಆಲ್ವೇಸ್ ಸಿಂಗ್ಸ್ ಆಸ್ ಈ ವಾಕ್ಸ್ ಟು ಸ್ಕೂಲ್. ಆ ಹುಡುಗ ಶಾಲೆಗೆ ಹೋಗ್ತಾ ಇರ್ಬೇಕಾದ್ರೆ ಯಾವಾಗಲೂ ಕೂಡ ಹಾಡ್ತಾ ಇರ್ತಾನೆ. ವಾಟ್ ಟೈಮ್ ಅಂತ ಕೇಳಿದ್ರೆ ವೆನ್ ಅಂತ ಕೇಳಿದಾಗ ಆಲ್ವೇಸ್, ಅದು ಅಡ್ವರ್ಬು. ಆಲ್ವೇಸ್. ಈ ವಾಕ್ಯದಲ್ಲಿ ಆಲ್ವೇಸ್ ಅನ್ನೋದು ಅಡ್ವರ್ಬ್. ಎರಡನೇ ನೋಡಿ, ವಿ ಸೆಲ್ಡಮ್ ಗೋ ಔಟ್ ಇನ್ ದಿ ಈವ್ನಿಂಗ್. ನಾವು ಸಂಜೆ ವೇಳೆ ಹೊರಗಡೆ ಹೋಗೋದು ಅಪರೂಪ. ಸೆಲ್ಡಮ್ ಅಂದ್ರೆ ರೇರ್ ಅಂತ, ಬಹಳ ಅಪರೂಪ, ಬಹಳ ಕಡಿಮೆ ಅಂತ. ಇಲ್ಲಿ ಯಾವುದು ಅಡ್ವರ್ಬ್ ಅಂದ್ರೆ ಸೆಲ್ಡಮ್. ಅಡ್ವರ್ಬ್. ಹೀಗೆ ನೀವು ಬರಿತಾ ಹೋಗೋದು ಅಥವಾ ಅಂಡರ್ಲೈನ್ ಮಾಡಿ ಬರೆದ್ರಾಯ್ತು. ದ ಮಿನಿಸ್ಟರ್ ವಿಲ್ ಅರೈವ್ ಸೂನ್. ಮಿನಿಸ್ಟ್ರು ಆದಷ್ಟು ಬೇಗ ಬರ್ತಾರೆ, ಇನ್ನೇನು ಬಂದ್ಬಿಡ್ತಾರೆ. ಸೂನ್ ಅಂದ್ರೆ ಬಹು ಬೇಗ, ಇನ್ನೇನು ಬರ್ತಾರೆ. ಹಿ ನೆವರ್ ಕೇರ್ಡ್ ಫಾರ್ ಹಿಸ್ ಫ್ರೆಂಡ್ಸ್. ಹಿ ನೆವರ್, ಅವನು ಯಾವಾಗಲೂ ಕೂಡ ತನ್ನ ಸ್ನೇಹಿತರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಅವರು ಜೋಪಾನ ಮಾಡಲ್ಲ. ನೆವರ್ ಅನ್ನೋದು ಟೈಮ್ ಹೇಳುತ್ತೆ, ಟೈಮ್ ಬಗ್ಗೆ ಹೇಳುತ್ತೆ, ಅದರಿಂದ ಅದು ಅಡ್ವರ್ಬ್. ಹಿ ಆಲ್ಮೋಸ್ಟ್ ಡ್ರಾಪ್ಡ್ ದ ಗ್ಲಾಸ್ ಜಾರ್. ಅವನು ಇನ್ನೇನು ಆ ಗಾಜಿನ ಜಾರನ್ನ ಕೆಳಗಡೆ ಇಟ್ಟೇ ಬಿಡ್ತಾ ಇದ್ದ. ಆಲ್ಮೋಸ್ಟ್, ಇನ್ನೇನು ಬಹುಪಾಲು ಅದು ಬಿದ್ದೋಗ್ತಾ ಇತ್ತು. ಇದು ಅಡ್ವರ್ಬು. ಅಂಡರ್ಲೈನ್ ಮಾಡೋದೆಲ್ಲ ಅಡ್ವರ್ಬು. ನೆಕ್ಸ್ಟ್ ನೋಡಿ, ಸಮ್ ಒನ್ ಪುಲ್ಡ್ ದ ಬೆಲ್ ವೈಲೆಂಟ್ಲಿ. ಗಂಟೆಯನ್ನ ಯಾರೋ ಜೋರಾಗಿ ಬಾರಿಸಿದ್ರು. ಹೇಗೆ ಬಾರಿಸಿದ್ರು? ಹೌ ಡಿಡ್ ದೇ ಪುಲ್? ಜೋರಾಗಿ ಹೇಳಿದ್ರು ಗಂಟೆನ. ಟೆಂಪಲ್ ಆ ಒಂದು ಬೆಲ್, ಅದು ವೈಲೆಂಟ್ಲಿ, ಜೋರಾಗಿ, ಅದು ಅಡ್ವರ್ಬ್ ಇಲ್ಲಿ. ನೆಕ್ಸ್ಟ್, ದ ವಿಂಟರ್ ದಿಸ್ ಇಯರ್ ಇಸ್ ಎಕ್ಸ್ಟ್ರೀಮ್ಲಿ ಕೋಲ್ಡ್. ಚಳಿಗಾಲ ಈ ವರ್ಷ ತುಂಬಾ ಚಳಿ. ಅದು ಎಕ್ಸ್ಟ್ರೀಮ್ಲಿ ಅನ್ನೋದು ಅಡ್ವರ್ಬು. ಎಷ್ಟು ಚಳಿ? ಹೌ ಮಚ್ ಈಸ್ ಇಟ್ ಕೋಲ್ಡ್? ವಾಟ್ ಈಸ್ ದ ಇಂಟೆನ್ಸಿಟಿ ಆಫ್ ಕೋಲ್ಡ್ನೆಸ್ ದಿಸ್ ಇಯರ್? ಎಕ್ಸ್ಟ್ರೀಮ್ಲಿ. ಹಿ ಗ್ರೀಟೆಡ್ ಇನ್ ಎ ಫ್ರೆಂಡ್ಲಿ ಮ್ಯಾನರ್. ಹಿ ಗ್ರೀಟೆಡ್ ಅಸ್ ಇನ್ ಎ ಫ್ರೆಂಡ್ಲಿ ಮ್ಯಾನರ್. ಅವನು ನಮ್ಮನ್ನ ಅತ್ಯಂತ ಸ್ನೇಹಮಯವಾಗಿ ಸ್ವಾಗತಿಸಿದ. ಗ್ರೀಟೆಡ್, ಫ್ರೆಂಡ್ಲಿ ಮ್ಯಾನರ್ ಅದು ಅಡ್ವರ್ಬು. ನೆಕ್ಸ್ಟ್, ದ ಟೈಮ್ಸ್ ಈಸ್ ಪಬ್ಲಿಷ್ಡ್ ಡೈಲಿ. ಟೈಮ್ಸ್ ಪತ್ರಿಕೆ ದಿನ ಪಬ್ಲಿಷ್ ಆಗುತ್ತೆ, ಪ್ರಕಟ ಆಗುತ್ತೆ. ಡೈಲಿ, ಅದು ಅಡ್ವರ್ಬು. ನೆಕ್ಸ್ಟ್, ದ ಟ್ರೈನ್ ವಿಲ್ ಅರೈವ್ ಸೂನ್. ಇನ್ನೇನು ಬಂದ್ಬಿಡುತ್ತೆ ಟ್ರೈನು ಅನ್ನೋದಕ್ಕೆ ಸೂನ್ ಅನ್ನೋದು ಅದು ಅಡ್ವರ್ಬು. ನೆಕ್ಸ್ಟ್, ದ ಓಲ್ಡ್ ಮ್ಯಾನ್ ಸ್ಲೆಪ್ಟ್ ಸೌಂಡ್ಲಿ ಆಫ್ಟರ್ ಸ್ಪೀಕಿಂಗ್ ಟು ಹಿಸ್ ಸನ್. ತನ್ನ ಮಗನ ಜೊತೆ ಮಾತಾಡಿದ ಮೇಲೆ ಮುದುಕ ಚೆನ್ನಾಗಿ ನಿದ್ದೆ ಮಾಡ್ದ, ಸೌಂಡ್ಲಿ. ನೆಕ್ಸ್ಟ್, ಅದು ಅಡ್ವರ್ಬು, ಸೌಂಡ್ಲಿ. ನೆಕ್ಸ್ಟ್, ದ ಮ್ಯಾನೇಜರ್ ರೇರ್ಲಿ ಕಮ್ಸ್ ಟು ದಿ ಆಫೀಸ್ ಆನ್ ಟೈಮ್. ಮ್ಯಾನೇಜರು ಆಫೀಸ್ಗೆ ಬರೋದು ಬಹಳ ಅಪರೂಪ. ರೇರ್ಲಿ, ಯಾವಾಗಲೂ ಒಂದ್ಸಾರಿ ಬರ್ತಾರೆ, ರೇರ್ಲಿ. ನೆಕ್ಸ್ಟ್, ದ ಟ್ಯಾಂಕ್ ಈಸ್ ನಿಯರ್ಲಿ ಫುಲ್ ಡ್ಯೂ ಟು ದ ಹೆವಿ ರೈನ್. ಮಳೆ ಈ ವರ್ಷ ಜಾಸ್ತಿ ಆದ್ರಿಂದ ಕೆರೆ ತುಂಬಾ
ತುಂಬಿ ಹೋಗಿದೆ, ನಿಯರ್ಲಿ ಫುಲ್, ಇನ್ನೇನು ತುಂಬಾ ತುಂಬಾ ತುಂಬಿ ಹೋಗಿದೆ. ಇದು ಅಡ್ವರ್ಬು. ಇದೇ ತರ ಇನ್ನೊಂದೆರಡು ಅಡ್ವರ್ಬ್ ಇದೆ, ಅವುಗಳನ್ನು ನೋಡೋಣ. Question number 14. Question number 14. The books were neatly stacked in bookcases. ಅಂದ್ರೇನು? ಪುಸ್ತಕಗಳನ್ನ ಆ ಬುಕ್ ಕೇಸ್ಗಳಲ್ಲಿ ಬಹಳ ಸುಸಜ್ಜಿತವಾಗಿ ಜೋಡಿಸಲಾಗಿದೆ. ಹೇಗೆ ಜೋಡಿಸಲಾಗಿದೆ? ಹೌ ದೇ ಆರ್ ಸ್ಟ್ಯಾಕ್ಡ್. ಡ್ಯಾಕ್ಸ್ ಅಂದ್ರೆ ಜೋಡಿಸೋದು, ಸ್ಟ್ಯಾಕ್ಡ್ ಅಂದ್ರೆ ಸ್ಟೋರ್ ಮಾಡೋದು, ಇಡೋದು, ವರ್ಣವಾಗಿ ಒಪ್ಪಾಗಿ ಇಡೋದು. ನೀಟ್ಲಿ, ನೀಟ್ಲಿ ಅಂದ್ರೆ ಚೆನ್ನಾಗಿ, ಅದು ಅಡ್ವರ್ಬ್. ಇದು ಲಾಸ್ಟ್ ಒನ್. ದೇ ಲೆಫ್ಟ್ ಹೇಸ್ಟಿಲಿ ವೆನ್ ದೇ ವರ್ ಕ್ವಶ್ಚನ್ಡ್ ಬೈ ದ ಪೀಪಲ್. They left hastily when they were questioned by the people. ಅವ್ರು ಯಾರೋ ಜನಗಳು ಪ್ರಶ್ನೆ ಮಾಡಕ್ ಶುರು ಮಾಡಿದ್ಮೇಲೆ ಆತುರಾಗಿ ಹೊರಟೋದ್ರು. ಹೇಸ್ಟಿಲಿ ಅಂದ್ರೆ ಬೇಗ ಬೇಗ ಆತುರಾಗಿ ಹೊರಟೋದ್ರು. ಯಾಕೆಂದ್ರೆ ಜನಗಳು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ರಿಂದ ಹೊರಟೋದ್ರು. ಇಲ್ಲಿ ಹೇಸ್ಟಿಲಿ, ಹೌ ಡಿಡ್ ದೇ ಗೋ? ದೇ ವೆಂಟ್, ದೇ ಲೆಫ್ಟ್. ಹೌ ಡಿಡ್ ದೇ ಲೀವ್ ಅಂದ್ರೆ ದೇ ಲೆಫ್ಟ್ ಹೇಸ್ಟಿಲಿ, ಆತುರಾಗಿ ಹೊರಟೋದ್ರು. ಅದು ಇಲ್ಲಿ ಅಡ್ವರ್ಬು. ಹೇಗೆ ಹೋದ್ರು? ಹೇಸ್ಟಿಲಿ, ಆತುರಾಗಿ ಓಡೋದ್ರು. ಗೊತ್ತಾಯ್ತಲ್ಲ ಸ್ನೇಹಿತರೆ? ಈ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದನ್ನು ನೋಡಿದವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮಲ್ಲಿ ಕೋರ್ಕೊಂಡು ನನ್ನ ಈ ಪಾಠವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಎಲ್ರಿಗೂ ಕೂಡ ನಮಸ್ಕಾರಗಳು.